I washed. So guys, ಬನ್ನಿ ನಮ್ಮ ಬ್ರೈಡ್ ನ ಇಂಟರ್ವ್ಯೂ ಮಾಡೋಣ. Say hi to this cutie. Finally, today is the day, and this is our bride. So cute, Usha. How excited you are? Not so much. Like she's scared, you guys, because her piece is gonna go after. Not scared, only shy. Oh, shy. You cute. Okay, I will show you more process stage. ನಮ್ ಕಡೆ ಏನೇನು ಶಾಸ್ತ್ರ ಮಾಡ್ತಾರೆ ಏನೇನು ಮಾಡ್ತಾರೆ. This is me as of now. I'm just wearing a casual. What am I gonna do? And this is our baby. ಇವನು ತರ್ಲೆ ನನ್ ಮಗ, ಇವಳು ತರ್ಲೆ ನನ್ ಮಗನ್ ಅಕ್ಕ. ಇದು ಬ್ರೈಡ್ದು ಅಣ್ಣ ಅಲ್ಲ ಸಾರಿ ತಮ್ಮ. ಇದು ಬ್ರೈಡ್ ಅವ್ರದ್ದು ಅಮ್ಮ, ಅಂದ್ರೆ ನಮ್ ದೊಡ್ಡಮ್ಮ. ಇವಳು ಊರಿಂದ ತಪ್ಪಿಸ್ಕೊಂಡ್ ಬಂದಿರೋಳು. ಇವಳು ಮಾವನ್ ಮಗಳು. ಇವಳು ಪಾದ ತೊಳಿತಿದ್ದಾಳೆ. ರಕ್ಷಿ ಪಾದ ತೊಳಿತಾ ನಿಮ್ಗೆ ಏನ್ ಅನ್ಸ್ತಿದೆ? ವಿಡಿಯೋ ಬಿಡಿ ಹೋಗ್ಲಿ ಪರವಾಗಿಲ್ಲ, ಆಮೇಲೆ ಕೇಳೋಣ. ರೆಡಿ ಆಗಿಲ್ವಲ್ಲ ಸೊಟ್ಟಲ್ಲ ಅವಳೆ ಅಂತ. Say hi to this cutie. So guys, ಬನ್ನಿ ನಮ್ ಬ್ರೈಡ್ ನ ಇಂಟರ್ವ್ಯೂ ಮಾಡೋಣ. Hi. What's your name? ನಾನು ಎಷ್ಟು ಸತಿ ನಾಮಕರಣ ಮಾಡಿಲ್ಲ, ಒಟ್ಟಿಗೆ ಮಾಡ್ಬೇಕು. ದಿವ್ಯಾ. And ನೀವ್ ಮದ್ವೆ ಆಗ್ತಿರೋ ಹುಡುಗನ ಹೆಸರೇನು? ಹೆಸರೆಲ್ಲ ಹೇಳ್ಬಾರ್ದು. ಹೆಸರೆಲ್ಲ ಹೇಳ್ಬಾರ್ದು. ಎಷ್ಟು ಎಕ್ಸೈಟೆಡ್ ಇದ್ದೀರಾ ಆನ್ ಅ ಸ್ಕೇಲ್ ಆಫ್ 1 to 10? 10. Oh my god, 10 on 10. ಇನ್ನೇನೋ ಇದು ಕ್ವಶನ್ ಇದೆಯೇನು? ಈ ಶುಭ ಏನು ಯಾವಾಗ ಈ ಶುಭ ಸಂದರ್ಭದಲ್ಲಿ ನಿಮಗೆ ಏನ್ ಅನ್ಸ್ತಿದೆ? ಸದ್ಯಕ್ಕೆ ನಿದ್ದೆ ಮಾಡ್ಬಿಟ್ಟು ಮನೆಗಬೇಕು ಅಂತ. ಪೂರ್ ಬ್ರೈಡ್. ಇಟ್ಸ್ ಓಕೆ ಗೈಸ್. ಇವರು ಹುಡುಗಿ ಅವ್ರ ಚಿಕ್ಕಮ್ಮ ಗೈಸ್. ದಟ್ ಮೀನ್ಸ್ ನಮ್ಮಮ್ಮ. ನಾವು ಈ ತರ ಕೆಲಸ ಮಾಡ್ತೀವಿ ಅಂಡ್ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಸೊ ವಿ ಆರ್ ಜಸ್ಟ್ ಅಬೌಟ್ ಟು ಲೀವ್. ಫುಲ್ ಸ್ಟ್ರಿಕ್ಟ್ ಆಗಲ್ಲ ಮಾಡ್ತಾ ಇರಲ್ಲ. ಬಂದು ಇವಳು ನೋಡಿ ಇಲ್ಲಿ ಗಾಡಿ ಪೂಜೆ ಮಾಡೋಣ ಅಂತ ದೀಪ ಎಲ್ಲ ಹಚ್ಚಿ ಪ್ರಿಪೇರ್ ಆಗ್ಬೇಕಲ್ವಾ ಹೋಗಕ್ಕೂ ಮುಂಚೆ. ಸೊ ದ ಬ್ರೈಡ್ ಇಸ್ ಡೂಯಿಂಗ್ ಆಲ್ ದ ಪೂಜಾಸ್ ಅಂಡ್ ಆಫ್ಟರ್ ಪೂಜಾ ಗಾಡಿ ಹತ್ಕೊಂಡು ಸೀದಾ ಹೊರಟ್ವಿ ಛತ್ರದ ಕಡೆಗೆ. ವಿ ರೀಚ್ಡ್. ಚಕ್ರ ಅದು ರೆಡಿ ಆಗ್ತಾ ಇದೆ. ಮದ್ವೆ ಹುಡುಗಿ ರೆಡಿ ಆಗ್ತಾ ಇದ್ದಾಳೆ. Got Christmas ready. There was like literally no time. I made sure everybody was ready before me, so this is all I could achieve. I hope I'm looking good. See, in this angle it's looking so ಸಿಂಪಲ್ ಮ್ಯಾರೇಜ್ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಜನ ಸಾಗರ, ಫುಲ್ ರಶ್ ಆಗೋಯ್ತು. ಅಂಡ್ ಹಿಯರ್ ಕಮ್ಸ್ ಆರ್ ಬ್ರೈಡ್ ಫುಲ್ ರೆಡಿಯಾಗಿ. ಓ ಮೈ ಗಾಡ್, ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಎಲ್ಲ ಪಟ 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 ಅಂತ ಹಾಗೆ ಹೋಯ್ತು. ಉಸಿರಾಡಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಆದರೆ ತಾಳಿ ಕಟ್ಟೋ ಟೈಮ್ ಮಾತ್ರ ಬಂದ್ಬಿಟ್ಟಿತ್ತು. ಇದೀಗ ಬಂತು ಹೆವಿ ಆಗಿ ಫೂಲ್ ಆಗೋ ಟೈಮ್. ಅಂದ್ರೆ ಕಾಣ್ದೇ ಇರೋ ಅರುಂಧತಿ ನಕ್ಷತ್ರನ ನೋಡು ನೋಡು ಕಾಣ್ತಿದೆ ಅಂತ ತೋರ್ಸೋ ಟೈಮ್ ಬೇಸಿಕಲಿ. ಆಕಾಶ ನೋಡಿ ಪೂಜೆ ಮಾಡ್ಬೇಕು ಅಷ್ಟೇ. So guys, this is my fit for the day.
I watched the entire process. Really nice, but ಎಲ್ಲ ಹೆಂಗಾಯ್ತು ಅಂದ್ರೆ ತುಂಬಾ ಅರ್ಜೆಂಟ್ ಆಯ್ತು. ಯಾವ್ದು ಪೀಸ್ಫುಲ್ ಆಗಿ ಆಗಕ್ಕಾಗ್ಲಿಲ್ಲ. ಬಿಕಾಸ್ ಇಲ್ಲಿ ಸ್ವಲ್ಪ ಜನ ಇಲ್ಲಿಗೆ ಬರೋದು ಇದೆಲ್ಲ ಸ್ವಲ್ಪ ಲೇಟ್ ಆಗಿದ್ರಿಂದ ಪ್ರತಿಯೊಂದು ಹಿಂಗೋಯ್ತು. ಕರೆಕ್ಟ್ ಆಗಿ ಎಲ್ಲ ಶಾಸ್ತ್ರನ ಹೋಗ್ಸಕ್ ಆಗ್ಲಿಲ್ಲ. ಬಟ್ ಇಟ್ಸ್ ಫೈನ್. ಬಟ್ ಇಷ್ಟೆಲ್ಲ ಅರ್ಜೆನ್ಸಿ ಇದ್ರೂನು ಎಲ್ಲಾ ಶಾಸ್ತ್ರನು ತುಂಬಾ ಚೆನ್ನಾಗೋಯ್ತು. ಸೊ ಯಾ, ದಟ್ಸ್ ಇಟ್ ಫಾರ್ ದ ಡೇ. ಇದಾದ್ಮೇಲೆ ನನ್ಗೆ ಹೆಣ್ಣಿನ ಜೊತೆ ಹೋಗೋದಿದೆ, ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕವರ್ ಮಾಡೋಣ ಅಂತ ಇದೀನಿ. ಯಾ, ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.